ಹಾಯ್ ಬೇಬಿ, ಹೇಗಿದೆಯಾ? ಆರಾಮಾಗಿದೆಯಾ? ಏನು ಈ ನಡುವೆ ಫುಲ್ ಬ್ಯುಸಿ ಆಗಿಬಿಟ್ಟಿದೆಯಲ್ಲ? ಏನಪ್ಪ ಮಾಡೋದು, ತುಂಬ ಬ್ಯುಸಿ. ಕೆಲಸ 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 ಅಂತ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನೀನು ಹೇಗಿದೆಯಾ? ನೀನು ಆರಾಮಾಗಿದೆಯಾ? ಒಟ್ಟಿನಲ್ಲಿ ಹೇಗೋ ಖುಷಿಯಾಗಿರಪ್ಪ. ಹೋ, ಏನೋ ಬೇಬಿ, ಈ ಬ್ಯುಸಿ ಕೆಲಸಗಳೆಲ್ಲ ನನಗೆ ಮಾಡ್ತಿಲ್ವಲ್ಲ, ಅಷ್ಟೇ ಸಾಕು. ಹಾಗೇನಿಲ್ಲ ಬೇಬಿ, ಹೋಗಲಿ ಬಿಡು. ಈಗ ಅದನ್ನೆಲ್ಲ ಮರ್ತಿ ನಾವಿಬ್ರು ನಮ್ಮ ಕಷ್ಟ ಸುಖ ಮಾತಾಡೋಣ. ಟಿರಿನ್ ಟಿನ್ ಟಿರಿನ್ ಟಿನ್ 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 ಟಿರಿನ್ ಟಿನ್ ಟಿರಿನ್ ಟಿನ್. ಬೇಬಿ, ಒಂದು ನಿಮಿಷ ಇರು, ಮನೆಯಿಂದ ಕಾಲ್ ಬರ್ತಾ ಇದೆ. ಹಲೋ, ಏನೇ? ಏನಿಲ್ಲ ರೀ, ಸುಮ್ಮನೆ ಮಾಡಿದೆ ಮಾತಾಡೋಣ ಅಂತ. ಎಲ್ಲಿದ್ದೀರಾ? ಏನು ಉಚಿತ ಪ್ರಶ್ನೆಗಳು ಕೇಳ್ತೀಯಾ? ಇಷ್ಟೊತ್ತಲ್ಲಿ ಎಲ್ಲಿರ್ತಾರೆ? ಆಫೀಸಲ್ಲಿ ಇರ್ತಾರೆ. ಅಷ್ಟು ಗೊತ್ತಾಗಲ್ವ ನಿಮಗೆ? ತುಂಬ ಕೆಲಸ ಇದೆ, ಫೋನ್ ಇಡು ಈಗ. ಹೌದಾ, ಏನು ನಿಮ್ಮ ಕೆಲಸ ಆಫೀಸಲ್ಲಿ ಅಂತ ಅಂದ್ಕೊಂಡಿದ್ದೆ ನಾನು. ಆರೈಕೆ, ನೀವು KFC ಕೆಲಸ ಮಾಡ್ತೀರಾ ಅಂತ ಇವತ್ತೇ ಗೊತ್ತಾಗಿದೆ ನನಗೆ. ಏನು ಮಾತಾಡ್ತಿದ್ಯಾ ಉಚಿತ? ನಾನು ಆಫೀಸಲ್ಲೇ ಇರೋದು. ನಿನಗೆ ಯಾರು ಹೇಳಿದ್ದು ನಾನು KFC ಕೆಲಸ ಮಾಡ್ತಿದ್ದೀನಿ ಅಂತ? ಹಾಂ ಹೌದಾ, ಮತ್ತೆ ನಾನು ನಿಮ್ಮ ಹಿಂದಿನ ಸೀಟಲ್ಲೇ KFC ಕೂತಿದ್ದೋ, ನಾವು ಮತ್ತೆ ಮಕ್ಕಳು. ತಮಾಷೆ ಮಾಡಬೇಡಿ. ಅಯ್ಯೋ, ತಮಾಷೆ ಅಲ್ಲ ರೀ, ನಿಜವಾಗ್ಲೂ ಮಕ್ಕಳು ನಿಮ್ಮನ್ನು ನೋಡ್ಬಿಟ್ಟು ಅಮ್ಮ ಅಮ್ಮ ಅಪ್ಪ ನೋಡು ಯಾರೋ ಆಂಟಿ ಜೊತೆ ಕೂತಿದ್ದಾರೆ ಅಂತಿದ್ದಾರೆ. ಗೊತ್ತಾಯ್ತಾ? ಈ ಅಪ್ಪ ನೋಡಿ ಯಾರೋ ಹುಡುಗಿ ಜೊತೆ ಕೂತಿದ್ದಾರೆ. ಸುಮ್ಮನಿರೋ, ಹುಡುಗಿನೂ ಅಲ್ಲ ಆಂಟಿನೂ ಅಲ್ಲ, ಯಾವಳ ಅವಳು?